ಸ್ನೇಹಿತರೆ, MHAD UDICE ಪ್ಲಸ್ನಲ್ಲಿ 2025-26ನೇ ಸಾಲಿನ ಟೀಚರ್ ಮಾಡ್ಯೂಲ್ ಅಪ್ಡೇಟ್ ಮಾಡುವುದಕ್ಕಾಗಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಬ್ರೌಸರ್ ಒಂದಕ್ಕೆ ಬನ್ನಿ. ಸರ್ಚ್ ಬಾರ್ನಲ್ಲಿ UDICE ಪ್ಲಸ್ ಎಂದು ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ udiceplus.gov.in UDICE ಪ್ಲಸ್ ಮೊದಲನೇ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಸ್ಟೇಟ್ ಫಾರ್ ಲಾಗಿನ್, ಸೆಲೆಕ್ಟ್ ಸ್ಟೇಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕ ಸೆಲೆಕ್ಟ್ ಮಾಡಿಕೊಳ್ಳಿ. ಗೋ ಮೇಲೆ ಕ್ಲಿಕ್ ಮಾಡಿ. UDICE ಪ್ಲಸ್ ಲಾಗಿನ್ ಫಾರ್ ಕರ್ನಾಟಕ ಟೀಚರ್ ಮಾಡ್ಯೂಲ್ ಮುಂದೆ ಇರುವ ಲಾಗಿನ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಟೀಚರ್ ಮಾಡ್ಯೂಲ್ ಯೂಸರ್ ನೇಮ್ ಎಂಟರ್ ಯುವರ್ ಯೂಸರ್ ID. ಇಲ್ಲಿ ನಿಮ್ಮ ಶಾಲೆಯ UDICE ಸಂಖ್ಯೆಯನ್ನು ಫಿಲ್ ಮಾಡಿ. ಪಾಸ್ವರ್ಡ್ ಎಂಟರ್ ಯುವರ್ ಪಾಸ್ವರ್ಡ್. UDICE ಪ್ಲಸ್ಗೆ ಸೆಟ್ ಮಾಡಿಕೊಂಡಿರುವ ಪಾಸ್ವರ್ಡನ್ನು ಫಿಲ್ ಮಾಡಿ. ಕ್ಯಾಪ್ಚಾ ಇಲ್ಲಿ ರೆಡ್ ಕಲರ್ನಲ್ಲಿ ಕೊಟ್ಟಿರುವ ಕ್ಯಾಪ್ಚಾವನ್ನು ಕ್ಯಾಪ್ಚಾ ಕೆಳಗಡೆ ಕೊಟ್ಟಿರುವ ಬಾಕ್ಸ್ನಲ್ಲಿ ಕೊಡಿ. ನಂತರ ಲಾಗಿನ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಮರ್ತಿದ್ದರೆ ಫಾರ್ಗಾಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿ. ಹೊಸ ಪಾಸ್ವರ್ಡನ್ನು ಸೆಟ್ ಮಾಡಿಕೊಳ್ಳಿ. ಪಾಸ್ವರ್ಡ್ ರೀಸೆಟ್ ಮಾಡುವ ವಿಧಾನದ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇವೆ. ವಿಡಿಯೋ ನೋಡಿ ಪಾಸ್ವರ್ಡನ್ನು ರೀಸೆಟ್ ಮಾಡಿಕೊಳ್ಳಿ. ಯೂಸರ್ ನೇಮ್ ಕೊಡಿ, ಪಾಸ್ವರ್ಡ್ ಕೊಡಿ, ಕ್ಯಾಪ್ಚಾ ಕೊಟ್ಟು ಲಾಗಿನ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆಗಿ UDICE ಪ್ಲಸ್ನ ಟೀಚರ್ ಮಾಡ್ಯೂಲ್ನ ಹೋಮ್ ಪೇಜ್ಗೆ ಬನ್ನಿ. ನಾವೀಗ ಲಾಗಿನ್ ಆಗಿದ್ದೇವೆ. ಇಲ್ಲಿ ನೋಟ್ ಒಂದನ್ನು ಕೊಟ್ಟಿದ್ದಾರೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಕ್ಲಿಕ್ ಹಿಯರ್ ಟೀಚಿಂಗ್ ನಾನ್ ಟೀಚಿಂಗ್ DCF ಫೀಲ್ಡ್ ಡೇಟಾ ಗೋ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಸೊ ಇಲ್ಲಿ ಟೋಟಲ್ ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್ A+B ಟೋಟಲ್ ಮುಂದೆ ಏನೊಂದು ನಂಬರ್ ಇದೆ, ಆ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಟೀಚರ್ ಡೀಟೇಲ್ಸ್ ಸ್ಕ್ರೀನ್ ಬರುತ್ತದೆ. ಶಾಲೆಯಲ್ಲಿರುವ ಶಿಕ್ಷಕರ ಪಟ್ಟಿ ಇಲ್ಲಿ ಇರುತ್ತದೆ. ಇಲ್ಲಿ ಶಿಕ್ಷಕರ 1 by 1 ಅವರ ಜನರಲ್ ಪ್ರೊಫೈಲು, ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲು ಮತ್ತು ಟೀಚಿಂಗ್ ಆ್ಯಂಡ್ ಅದರ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಿ. ಸೊ ಈಗ ಈ ಒಂದು ಎಲ್ಲ ಡೀಟೇಲ್ಸ್ಗಳ ಪೇಜು ರೆಡ್ ಕಲರ್ನಲ್ಲಿದೆ. ನಾವು ಇದನ್ನು ಅಪ್ಡೇಟ್ ಮಾಡಿದ ಮೇಲೆ ಗ್ರೀನ್ ಕಲರ್ನಲ್ಲಿ ಬರ್ತದೆ. ಶಾಲೆಯಲ್ಲಿ ಎಷ್ಟು ಜನ ಶಿಕ್ಷಕರಿದ್ದಾರೆಯೋ ಪ್ರತಿಯೊಬ್ಬ ಶಿಕ್ಷಕರ ಈ 3 ಡೀಟೇಲ್ಸ್ಗಳನ್ನು ಅಪ್ಡೇಟ್ ಮಾಡಲು ಜನರಲ್ ಮೊದಲಿಗೆ ಶಿಕ್ಷಕರವರ ಮುಂದೆ ಇರುವಂತಹ ಅಪ್ಡೇಟ್ ಕಾಲಮ್ನಲ್ಲಿ ಬರುವ ಜನರಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಜನರಲ್ ಪ್ರೊಫೈಲ್ ಪೇಜ್ ಓಪನ್ ಆಯಿತು. ಇಲ್ಲಿರ್ತಕ್ಕಂಥ ಜನರಲ್ ಪ್ರೊಫೈಲ್ನಲ್ಲಿ ನೇಮನ್ನು ಎಡಿಟ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ, ಬ್ಲಾಕ್ನಲ್ಲಿ ಅಪ್ಡೇಟ್ ಮಾಡಬೇಕಾಗ್ತದೆ. ಉಳಿದ ಜನರಲ್ ಪ್ರೊಫೈಲ್ನಲ್ಲಿ ಡೀಟೇಲ್ಸ್ಗಳಲ್ಲಿ ಅಪ್ಡೇಟ್ಗಳಿದ್ದರೆ ಅಪ್ಡೇಟನ್ನು ಮಾಡಿಕೊಳ್ಳಿ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಟೀಚಿಂಗ್ ಡೀಟೇಲ್ಸ್ ಟಾಪ್ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ. ಈಗ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಪೇಜ್ ಬರುತ್ತದೆ. ಅಪಾಯಿಂಟ್ಮೆಂಟ್ ಮತ್ತು ಟೀಚಿಂಗ್ ಪ್ರೊಫೈಲ್ಗೆ ಸಂಬಂಧಿಸಿದಂತೆ ಇಲ್ಲಿರುವ ಡೀಟೇಲ್ಸನ್ನು ಚೆಕ್ ಮಾಡಿಕೊಳ್ಳಿ. ಚೇಂಜಸ್ ಇದ್ದರೆ ಅಪ್ಡೇಟ್ ಮಾಡಿಕೊಳ್ಳಿ. ನಂತರ ಅಪ್ಡೇಟ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತ ಟಾಪಲ್ಲಿ ಗ್ರೀನ್ ಕಲರಲ್ಲಿ ಬರುತ್ತದೆ. ನಂತರ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಸ್ಕ್ರೀನ್ ಬರ್ತದೆ. ಈ ಡೀಟೇಲ್ಸನ್ನೆಲ್ಲ ಚೆಕ್ ಮಾಡಿಕೊಳ್ಳಿ. ನಂತರ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ಸೊ ಈಗ ಈ ಒಂದು ಟೀಚರ್ ಡೀಟೇಲ್ಸ್ಗಳಲ್ಲಿ ಅಪ್ಡೇಟ್ ಕಾಲಮ್ನಲ್ಲಿ ಈ ಮುಂಚೆ ರೆಡ್ ಕಲರ್ನಲ್ಲಿ ಇರತಕ್ಕಂತಹ ಈ ಒಂದು ಜನರಲ್ ಪ್ರೊಫೈಲ್, ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಆ್ಯಂಡ್ ಟೀಚಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ಗಳಲ್ಲಿ ಮೊದಲು ರೆಡ್ ಕಲರ್ನಲ್ಲಿ ಇದ್ದವು, ಈಗ ಗ್ರೀನ್ ಕಲರ್ನಲ್ಲಿ ಬಂದಿರುತ್ತವೆ. ನಂತರ ಇಲ್ಲಿ ಸ್ಟೇಟಸಲ್ಲಿ ಇನ್ಕಂಪ್ಲೀಟ್ ಅಂತ ರೆಡ್ ಕಲರ್ನಲ್ಲಿ ಇತ್ತು. ಸೊ ಈಗ ಸ್ಟೇಟಸಲ್ಲಿ ಕಂಪ್ಲೀಟೆಡ್ ಅಂತ ಗ್ರೀನ್ ಕಲರ್ನಲ್ಲಿ ಬಂದಿರುತ್ತದೆ. ಇದೇ ರೀತಿ ಶಾಲೆಯಲ್ಲಿರುವ ಉಳಿದ ಶಿಕ್ಷಕರ ಈ ಒಂದು ಡೀಟೇಲ್ಸ್ಗಳನ್ನು ಅಪ್ಡೇಟ್ ಮಾಡಿಕೊಳ್ಳಿ. ನಂತರ ಈ ಲಿಸ್ಟ್ನಲ್ಲಿರುವ ಶಿಕ್ಷಕರನ್ನು ಹೊರತುಪಡಿಸಿ ಮತ್ತೆ ಶಿಕ್ಷಕರು ನಿಮ್ಮ ಶಾಲೆಯಲ್ಲಿದ್ದಾರೆ ಅಂದರೆ ಹೊಸದಾಗಿ ನೇಮಕಾತಿಯಾಗಿ ಆಯ್ಕೆಯಾಗಿ ಬಂದಿರುವ ಶಿಕ್ಷಕರನ್ನು ಮತ್ತು ಇದುವರೆಗೂ UDICE ಪ್ಲಸ್ನಲ್ಲಿ ಎಂಟ್ರಿ ಆಗಿರದೇ ಇರತಕ್ಕಂಥ ಶಿಕ್ಷಕರನ್ನು UDICE ಪ್ಲಸ್ ಟೀಚರ್ ಮಾಡ್ಯೂಲ್ನಲ್ಲಿ ಆ್ಯಡ್ ಮಾಡುವುದಕ್ಕಾಗಿ ಆ್ಯಡ್ ಟೀಚಿಂಗ್ ಸ್ಟಾಫ್ ಗ್ರೀನ್ ಕಲರ್ ಬಟನ್ ಅಕ್ಷರಗಳ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಜನರಲ್ ಪ್ರೊಫೈಲ್ ಆ್ಯಡ್ ನ್ಯೂ ಟೀಚಿಂಗ್ ಸ್ಟಾಫ್ ಪೇಜ್ ತೆರೆದುಕೊಳ್ಳುತ್ತದೆ. ಜನರಲ್ ಪ್ರೊಫೈಲ್ ಪೇಜ್ನಲ್ಲಿ ಕೇಳಿರ್ತಕ್ಕಂಥ ಡೀಟೇಲ್ಸ್ನಲ್ಲಿ ಇಲ್ಲಿ ಕೇಳಿರ್ತಕ್ಕಂಥ ಡೀಟೇಲ್ಸ್ನ ಬಾಕ್ಸ್ಗಳನ್ನೆಲ್ಲ ಕೊಡಿ. ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಆರ್ ಯು ಶ್ಯೂರ್ ಟು ಕಂಟಿನ್ಯೂ ವಿತ್ ದ ಫಾಲೋವಿಂಗ್ ಡೀಟೇಲ್ಸ್ ಅಂತ ಟೀಚಿಂಗ್ ಸ್ಟಾಫ್ ಅಂತ ಬರ್ತದೆ. ಇಲ್ಲಿ ಟೀಚರ್ ನೇಮ್, ಸ್ಟಾಫ್ ಕೋಡ್, ಜೆಂಡರ್, ಡೇಟ್ ಆಫ್ ಬರ್ತ್ ಮತ್ತು ಡೇಟ್ ಆಫ್ ಜಾಯ್ನಿಂಗ್ ಟು ಸರ್ವಿಸ್ ಡೀಟೇಲ್ಸ್ಗಳಿರ್ತದೆ. ಈ ಎಲ್ಲ ಡೀಟೇಲ್ಸು ಕರೆಕ್ಟ್ ಆಗಿರ್ತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಲು ಕನ್ಫರ್ಮ್ ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡಿ.
ಟೀಚಿಂಗ್ ಸ್ಟಾಫ್ ಡೀಟೇಲ್ಸ್ ಇವ್ರು ಸಕ್ಸಸ್ಫುಲಿ ಅಂತ ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಬರ್ತದೆ. ನೆಕ್ಸ್ಟ್ ಈಗ ನಾವು ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಇಂತಕ್ಕಂಥ ಒಂದು ಸ್ಕ್ರೀನ್ಗೆ ಬರ್ತೇವೆ. ಇಲ್ಲಿ ಈ ನ್ಯೂ ಟೀಚರ್ ಅವರ ಅಪಾಯಿಂಟ್ಮೆಂಟ್ ಮತ್ತು ಟೀಚಿಂಗ್ ಪ್ರೊಫೈಲ್ಗೆ ಸಂಬಂಧಿಸಿದಂಥ ಡೀಟೇಲ್ಸನ್ನೆಲ್ಲ ಇಲ್ಲಿಗೆ ಇರತಕ್ಕಂಥ ಫೀಲ್ಡ್ಸ್ಗಳನ್ನು ಫಿಲ್ ಮಾಡಿ ಅಪ್ಡೇಟ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ನೋಡಬಹುದು ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಬರ್ತದೆ. ಸೊ ನೆಕ್ಸ್ಟ್ ನಾವೀಗ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಈ ಒಂದು ಸ್ಕ್ರೀನ್ಗೆ ಬರ್ತೇವೆ. ಈ ಒಂದು ಪೇಜ್ನಲ್ಲಿ ಈ ಒಂದು ಶಿಕ್ಷಕರ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸನ್ನು ಕೊಡಿ, ನಂತರ ಅಪ್ಡೇಟ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ನೋಡಬಹುದು ಟೀಚಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂತು, ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಸೊ ಈಗ ನೀವು ಆ್ಯಡ್ ಮಾಡಿರ್ತಕ್ಕಂಥ ನ್ಯೂ ಟೀಚರು ಈ ಮೊದಲೇನು ಶಾಲೆ ಶಿಕ್ಷಕರ ಒಂದು ಲಿಸ್ಟ್ ಇತ್ತು ಆ ಒಂದು ಟೀಚರ್ ಡೀಟೇಲ್ಸ್ ಪೇಜಲ್ಲಿ ಆ್ಯಡ್ ಆಗಿರ್ತಾರೆ. ಸೊ ಇವರ ಒಂದು ಅಪ್ಡೇಟ್ ಕಾಲಮ್ನಲ್ಲಿ ಕೂಡ ಏನಾಗಿರ್ತದೆ, ಇವರ ಮೂರು ಒಂದು ಅಪ್ಡೇಟ್ ಡೀಟೇಲ್ಸ್ ಅಂದರೆ ಇವರ ಜನರಲ್ ಪ್ರೊಫೈಲು, ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲು ಮತ್ತು ಟೀಚಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಕೂಡ ಅಪ್ಡೇಟ್ ಆಗಿರ್ತಕ್ಕಂಥದ್ದು ಮತ್ತು ಅದು ಗ್ರೀನ್ ಕಲರ್ನಲ್ಲಿ ಬಂದಿರುತ್ತದೆ. ಆಮೇಲೆ ಇಲ್ಲಿ ಕೊನೆಯ ಕಾಲಮ್ನಲ್ಲಿ ಇವರ ಒಂದು ಸ್ಟೇಟಸ್ಸು ಕಂಪ್ಲೀಟೆಡ್ ಅಂತ ಗ್ರೀನ್ ಕಲರ್ನಲ್ಲಿ ಬಂದಿರುತ್ತದೆ. ಶಿಕ್ಷಕರ ಪಟ್ಟಿಯಲ್ಲಿರುವ ಶಿಕ್ಷಕರಲ್ಲಿ ಯಾರಾದರೂ ವರ್ಗಾವಣೆ ಅಥವಾ ನಿಧನ ಅಥವಾ ನಿವೃತ್ತಿ ಹೊಂದಿದ್ದರೆ ಅವರನ್ನ ಲೆಫ್ಟ್ ಸ್ಕೂಲ್ ಮಾಡಬೇಕಾದ್ರೆ ಆ ಒಂದು ಶಿಕ್ಷಕರ ಹೆಸರಿನ ಮುಂದೆ ಕೊನೆಯ ಕಾಲಮ್ನಲ್ಲಿ ಬರ್ತಕ್ಕಂತಹ ಲೆಫ್ಟ್ ಸ್ಕೂಲ್ ಮೇಲೆ ಕ್ಲಿಕ್ ಅನ್ನು ಮಾಡಿ. ಸೊ ಈಗ ಲೆಫ್ಟ್ ಸ್ಕೂಲ್ ಸ್ಕ್ರೀನ್ ಬರ್ತದೆ. ಮೇಲ್ಗಡೆ ಎಲ್ಲ ಶಿಕ್ಷಕರ ಬೇಸಿಕ್ ಡೀಟೇಲ್ಸ್ ಇರ್ತದೆ. ಇಲ್ಲಿ ನೋಡಿ ಟು ಸೆಂಡ್ ದ ಪರ್ಟಿಕ್ಯುಲರ್ ಸ್ಟಾಫ್ ಟು ಡ್ರಾಪ್ ಬಾಕ್ಸ್ ಅಂತ ಕೇಳ್ತಾರೆ. ಸೊ ಸೆಲೆಕ್ಟ್ ರೀಸನ್, ಸೆಲೆಕ್ಟ್ ಡೌನರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಯಾವ ಕಾರಣಕ್ಕಾಗಿ ಇವರನ್ನ ಲೆಫ್ಟ್ ಸ್ಕೂಲ್ ಮಾಡ್ತಾ ಇದ್ದೀರಿ, ಇಲ್ಲಿ ರೀಸನ್ಸ್ ಅನ್ನು ಕೊಟ್ಟಿದ್ದಾರೆ. ಡ್ಯೂ ಟು ರಿಟೈರ್ಮೆಂಟ್, ಡ್ಯೂ ಟು ಡೆತ್, ಡ್ಯೂ ಟು ಟ್ರಾನ್ಸ್ಫರ್ಡ್ ಅಂತ. ಸೊ ಇವರಿಗೆ ಅಪ್ಲೈ ಆಗ್ತಕ್ಕಂಥದ್ದನ್ನು ಕೊಡಿ. ಸೊ ನಂತರ ಇಲ್ಲಿ ರಿಮಾರ್ಕ್ಸ್ ಅಲ್ಲಿ ಏನು ಮಾಡಿ, ಇಲ್ಲಿ ನಾನು ಈಗ ಲೆಫ್ಟ್ ಸ್ಕೂಲ್ ಮಾಡ್ತಿರ್ತಕ್ಕಂಥ ಶಿಕ್ಷಕರು ಟ್ರಾನ್ಸ್ಫರ್ ಆಗಿದ್ದಾರೆ, ನಾನು ರಿಮಾರ್ಕ್ಸ್ ಅಲ್ಲಿ ಟ್ರಾನ್ಸ್ಫರ್ ಟು ಎನದರ್ ಸ್ಕೂಲ್ ಅಂತ ಕೊಡ್ತೇನೆ. ಮತ್ತು ಲಾಸ್ಟ್ ಡೇಟ್ ಇನ್ ಸರ್ವಿಸ್ ಸ್ಕೂಲ್ನಲ್ಲಿ ನಮ್ಮ ಶಾಲೆಯಲ್ಲಿ ಕಡೆಯ ಬಾರಿ ಸೇವೆಯಲ್ಲಿದ್ದ ದಿನಾಂಕವನ್ನು DD MM YY ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಕೊಡ್ತೇನೆ. ನಂತರ ಇಲ್ಲಿ ಲೆಫ್ಟ್ ಸ್ಕೂಲ್ ಅಂತಕ್ಕಂಥ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಅನ್ನು ಮಾಡಿ. ಆರ್ ಯು ಶ್ಯೂರ್ ಟು ಸೆಂಡ್ ದ ಪರ್ಟಿಕ್ಯುಲರ್ ಸ್ಟಾಫ್ ಟು ಡ್ರಾಪ್ ಬಾಕ್ಸ್ ಅಂತ ಕೇಳ್ತದೆ. ಇಲ್ಲಿ ಕನ್ಫರ್ಮ್ ರೆಡ್ ಕಲರ್ ಬಟನ್ ಇದೆ, ಕ್ಲಿಕ್ ಮಾಡಿ. ಸೊ ನೋಡಬಹುದು ಸ್ಟಾಫ್ ರೆಕಾರ್ಡ್ ಹ್ಯಾಸ್ ಬಿನ್ ಸೆಂಟ್ ಟು ಡ್ರಾಪ್ ಬಾಕ್ಸ್ ಸಕ್ಸಸ್ಫುಲ್ ಅಂತ ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ಶಾಲೆಗೆ ಟ್ರಾನ್ಸ್ಫರ್ ಮೂಲಕ ಬಂದಿರುವ ಶಿಕ್ಷಕರನ್ನು ನಾವು ಇಂಪೋರ್ಟ್ ಮಾಡಿಕೊಳ್ಳಬೇಕಾದರೆ ಇಂಪೋರ್ಟ್ ಸ್ಟಾಫ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇಂಪೋರ್ಟ್ ಸ್ಟಾಫ್ ಸ್ಕ್ರೀನ್ ಬರ್ತದೆ. ನ್ಯಾಷನಲ್ ಕೋಡ್ನಲ್ಲಿ ಟೀಚರ್ ನ್ಯಾಷನಲ್ ಕೋಡನ್ನು ಫಿಲ್ ಮಾಡಿ ಮತ್ತು ಡೇಟ್ ಆಫ್ ಬರ್ತನ್ನು ಕೊಡಿ. ನಂತರ ಗೋ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದು ವೇಳೆ ನ್ಯಾಷನಲ್ ಕೋಡ್ ನಿಮಗೆ ಗೊತ್ತಿರದಿದ್ದರೆ ಗೆಟ್ ನ್ಯಾಷನಲ್ ಕೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಿರತಕ್ಕಂಥ ಟೀಚರ್ ಆಧಾರ್ ನಂಬರನ್ನು ಕೊಡಿ. ಡೇಟ್ ಆಫ್ ಬರ್ತ್ನಲ್ಲಿ ಈ ಶಿಕ್ಷಕರ ಡೇಟ್ ಆಫ್ ಬರ್ತನ್ನು DD MM YY ಈ ಒಂದು ಫಾರ್ಮ್ಯಾಟ್ನಲ್ಲಿ ಕೊಟ್ಟು ಸರ್ಚ್ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಈಗ ಟೀಚರ್ ನ್ಯಾಷನಲ್ ಕೋಡ್ ಪೇಚ್ ಆಗ್ತದೆ. ಇದನ್ನೇ ನೀವು ಕಾಪಿ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಇಂಟು ಮೇಲೆ ಕ್ಲಿಕ್ ಮಾಡಿ ಇದನ್ನು ನ್ಯಾಷನಲ್ ಕೋಡ್ ಬಾಕ್ಸ್ನಲ್ಲಿ ಕೊಟ್ಟು ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಸ್ಥಳದಲ್ಲಿ ಡೇಟ್ ಆಫ್ ಬರ್ತನ್ನು ಕೊಟ್ಟು ಗೋ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು ಈಗ ಟೀಚರ್ ಡೀಟೇಲ್ಸ್ ಎಲ್ಲ ಫೆಚ್ ಆಗ್ತದೆ. ಕೆಳಗಡೆ ಇಲ್ಲಿ ನೋಡಿ ಡೇಟ್ ಆಫ್ ಜಾಯ್ನಿಂಗ್ ಇಂಟು ಪ್ರೆಸೆಂಟ್ ಸ್ಕೂಲ್ನಲ್ಲಿ ಈ ಶಾಲೆಗೆ ಜಾಯಿನ್ ಆದ ದಿನಾಂಕವನ್ನು DD MM YY ಫಾರ್ಮ್ಯಾಟ್ನಲ್ಲಿ ಫಿಲ್ ಮಾಡಿ. ಡೇಟ್ ಆಫ್ ರಿಲೀವಿಂಗ್ ಆಟೋ ಫೆಚ್ ಆಗಿರುತ್ತದೆ. ರಿಮಾರ್ಕ್ಸಲ್ಲಿ ಎಂಟರ್ಡ್ ಇಂಟು ಸ್ಕೂಲ್ ಬೈ ಟ್ರಾನ್ಸ್ಫರ್ ಅಂತ ಕೊಡಿ. ನಂತರ ವಾಂಟ್ ಟು ಚೇಂಜ್ ನೇಚರ್ ಆಫ್ ಅಪಾಯಿಂಟ್ಮೆಂಟ್ ಅಂತ ಇದೆ. ಇಲ್ಲಿ ಒಂದು ಸ್ಕ್ವೇರ್ ಬಾಕ್ಸ್ ಇದೆ, ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಸೆಲೆಕ್ಟ್ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ರೆಗ್ಯುಲರ್, ಕಾಂಟ್ರಾಕ್ಟ್, ಗೆಸ್ಟ್ ಫ್ಯಾಕಲ್ಟಿ ಅಂತ ಇದೆ. ಸೊ ಇವರಿಗೆ ಅಪ್ಲೈ ಆಗ್ತಕ್ಕಂಥದ್ದನ್ನು ಕೊಡಿ. ನಂತರ ಇಲ್ಲಿ ವಾಂಟ್ ಟು ಚೇಂಜ್ ಸ್ಟಾಪ್ ಅಂತ ಇದೆ. ಇದ್ರ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಚೇಂಜ್ ಸ್ಟಾಪಲ್ಲಿ ಟೀಚಿಂಗ್, ನಾನ್ ಟೀಚಿಂಗ್ ಅಂತಕ್ಕಂಥ ಒಂದು ಆಯ್ಕೆಗಳು ಬರ್ತವೆ. ಇವರಿಗೆ ಅಪ್ಲೈ ಆಗ್ತಕ್ಕಂಥದ್ದನ್ನು ಕೊಡಿ. ನಂತರ ಇಂಪೋರ್ಟ್ ಸ್ಟಾಪ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಡು ಯು ವಾಂಟ್ ಇಂಪೋರ್ಟ್ ಸ್ಟಾಪ್ ಅಂತ ಕೇಳ್ತದೆ. ಇಂಪೋರ್ಟ್ ಸ್ಟಾಪ್ ಅಂತ ರೆಡ್ ಕಲರ್ನಲ್ಲಿ ಇರ್ತದೆ. ಆ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು ಸ್ಟಾಪ್ ಇಂಪೋರ್ಟೆಡ್ ಸಕ್ಸಸ್ಫುಲ್ ಅಂತ ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ಸೊ ಈ ಇಂಪೋರ್ಟ್ ಮಾಡಿಕೊಂಡ ಶಿಕ್ಷಕರ ಪ್ರೊಫೈಲ್ಸ್, ಜನರಲ್ ಪ್ರೊಫೈಲು, ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲು ಮತ್ತು ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸನ್ನು ಕೂಡ ನೀವು ಅಪ್ಡೇಟ್ ಮಾಡಲು ಇವರ ಒಂದು ಅಪ್ಡೇಟ್ ಫಾರ್ಮ್ಗಳ ಮೇಲೆ ಕ್ಲಿಕ್ ಮಾಡಿ. ಜನರಲ್ ಪ್ರೊಫೈಲ್ ಅಪ್ಡೇಟ್ ಮಾಡ್ಕೊಳ್ಳಿ, ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲನ್ನು ಅಪ್ಡೇಟ್ ಮಾಡ್ಕೊಳ್ಳಿ, ಆಮೇಲೆ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಡೀಟೇಲ್ಸ್ಗಳೆಲ್ಲ ಅಪ್ಡೇಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಬರುತ್ತದೆ.
ಸೊ ಈಗ ನಾವು ಟೀಚರ್ ಮಾಡ್ಯೂಲ್ನಲ್ಲಿ ಇಲ್ಲಿ ಲಿಸ್ಟ್ನಲ್ಲಿರ್ತಕ್ಕಂಥ ಸ್ಕೂಲ್ ಟೀಚರ್ಸ್ಗಳ ಒಂದು ಡೀಟೇಲ್ಸ್ಗಳನ್ನೆಲ್ಲ ಅಪ್ಡೇಟ್ ಮಾಡಿಕೊಂಡಿದ್ದೇವೆ ಮತ್ತು ಇರತಕ್ಕಂಥ ಟೀಚರ್ಸಲ್ಲಿ ಟ್ರಾನ್ಸ್ಫರ್ ಕಾರಣದಿಂದಾಗಿ ಅಥವಾ ಡೆತ್ ಕಾರಣದಿಂದಾಗಿ ಅಥವಾ ರಿಟೈರ್ಡ್ ಆಗಿರ್ತಕ್ಕಂಥ ಟೀಚರನ್ನು ಲೆಫ್ಟ್ ಸ್ಕೂಲ್ ಮಾಡೋದ್ರ ಬಗ್ಗೆ ನೋಡಿದೆವು ಮತ್ತು ಶಾಲೆಗೆ ಟ್ರಾನ್ಸ್ಫರ್ ಆಗಿ ಬಂದಂಥ ಶಿಕ್ಷಕರನ್ನು ಇಂಪೋರ್ಟ್ ಸ್ಟಾಪ್ ಮೂಲಕ ಇಂಪೋರ್ಟ್ ಮಾಡ್ಕೊಳ್ಳೋದನ್ನು ನೋಡಿದೆವು. ಈಗ ಮತ್ತೆ ನಾನು ಸ್ಕೂಲ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ಡ್ಯಾಶ್ಬೋರ್ಡ್ನಲ್ಲಿ ಇಲ್ಲಿ ರಿಫ್ರೆಶ್ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೇನೆ. ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಒಂದು ರೆಡ್ ಕಲರ್ನಲ್ಲಿ ನೋಟ್ ಕೊಟ್ಟಿದ್ದಾರೆ, ಪ್ಲೀಸ್ ಕ್ಲಿಕ್ ರಿಫ್ರೆಶ್ ಫಾರ್ ಅಪ್ಡೇಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತ. ನೀವು ಅಪ್ಡೇಟ್ ಮಾಡಿರ್ತಕ್ಕಂತಹ ಒಂದು ಸ್ಟ್ಯಾಟಿಸ್ಟಿಕ್ಸು ಡಿಸ್ಪ್ಲೇ ಆಗ್ತದೆ. ಕ್ಲಿಕ್ ಹಿಯರ್ ಫಾರ್ ಸರ್ಟಿಫಿಕೇಶನ್ ಅಂತ ಇದೆ. ಸೊ ನಾವು ಡೈರೆಕ್ಟಾಗಿ ಸರ್ಟಿಫಿಕೇಶನ್ ಮಾಡಲಿಕ್ಕೆ ಬರೋದಿಲ್ಲ ಮತ್ತು ಸರ್ಟಿಫಿಕೇಶನ್ ಸ್ಟೇಟಸ್ ನಾಟ್ ಸರ್ಟಿಫೈಡ್ ಅಂತ ರೆಡ್ ಕಲರ್ನಲ್ಲಿ ಇದೆ. ಅದಕ್ಕೂ ಮುಂಚೆ ನಾವು ಒಂದು ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗಿದೆ. ಅದರಲ್ಲಿ ಮೊದಲನೇದು ಇಲ್ಲಿ ನೋಡಿ ಹೆಡ್ ಆಫ್ ಸ್ಕೂಲ್ HOS ಡೀಟೇಲ್ಸ್ ಅಂತ. ಸೊ ಈಗ ಪ್ರೆಸೆಂಟ್ ಯಾರಿದ್ದಾರೆ ಹೆಡ್ ಆಫ್ ಸ್ಕೂಲು ಅವ್ರದ್ದು ನೇಮ್ ಇರ್ತದೆ ಮತ್ತು ಅಸಿಸ್ಟೆಂಟ್ ಹೆಡ್ ಆಫ್ ಸ್ಕೂಲ್ ಡೀಟೇಲ್ಸ್ ಕೂಡ ಇರ್ತದೆ. ನಂತರ ಇಲ್ಲಿ ಮ್ಯಾಪ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಮ್ಯಾಪ್ ಹೆಡ್ ಆಫ್ ದಿ ಸ್ಕೂಲ್ HOS ಸ್ಕ್ರೀನ್ ಬಂತು. ಈಗ ಪ್ರೆಸೆಂಟ್ ಇರ್ತಕ್ಕಂಥ HO ಡೀಟೇಲ್ಸ್ ಎಲ್ಲ ಇರ್ತದೆ. ಸೊ ಇಲ್ಲಿ ನೆಕ್ಸ್ಟು ವಿದಿನ್ ದ ಸ್ಕೂಲ್, ಫ್ರಮ್ ದಿ ಅದರ್ ಸ್ಕೂಲ್, ಫ್ರಮ್ ಬ್ಲಾಕ್ ಸ್ಕೂಲ್ ಅಂತ 3 ರೀತಿಯಲ್ಲಿ ನಾವು ಹೆಡ್ ಆಫ್ ದಿ ಸ್ಕೂಲ್ ಡೀಟೇಲ್ಸನ್ನು ಸೆಲೆಕ್ಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ವಿದಿನ್ ದ ಸ್ಕೂಲ್ ರೇಡಿಯೋ ಬಟನ್ ಬೈ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿದೆ ಮತ್ತು ಈಗ ಪ್ರೆಸೆಂಟ್ ಇರ್ತಕ್ಕಂಥ ಹೆಡ್ ಆಫ್ ದಿ ಸ್ಕೂಲ್ HOS ಡೀಟೇಲ್ಸಲ್ಲಿ ಅವರ ನೇಮ್ ನೋಡಬಹುದು. ಆಮೇಲೆ ಅಪ್ಡೇಟ್ ಬಟನ್ ಇದೆ. ಸೊ ಇಲ್ಲಿ ಏನು ಪ್ರೆಸೆಂಟ್ HOS ಇದ್ದಾರೆ ಅವರ ಮುಂದೆ ಇರ್ತಕ್ಕಂಥ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಮತ್ತೆ ಶಾಲೆಯಲ್ಲಿರ್ತಕ್ಕಂತಹ ಉಳಿದ ಟೀಚರ್ ನೇಮ್ ಕಾಣಿಸುತ್ತದೆ. ಸೊ ನೀವು ಇದರಲ್ಲಿ ಯಾರನ್ನು ಹೆಡ್ ಆಫ್ ದಿ ಸ್ಕೂಲ್ HOS ಮಾಡ್ತೀರಿ ಅದನ್ನು ಸೆಲೆಕ್ಟ್ ಮಾಡಬಹುದು. ಇಲ್ಲ ಅಂದರೆ ಈಗಿರ್ತಕ್ಕಂತಹ ಟೀಚರ್ ಅವರೇ ಹೆಡ್ ಆಫ್ ದಿ ಸ್ಕೂಲ್ ಆಗಿ ಕಂಟಿನ್ಯೂ ಮಾಡಬೇಕಾದ್ರೆ ಸೊ ಇಲ್ಲಿ ಜಸ್ಟ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಡು ಯು ವಾಂಟ್ ಟು ಅಪ್ಡೇಟ್ ಡೀಟೇಲ್ಸ್ ಅಂತ ಕೇಳ್ತದೆ. ಕನ್ಫರ್ಮ್ ರೆಡ್ ಕಲರ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ ಹೆಡ್ ಆಫ್ ದಿ ಸ್ಕೂಲ್ HOS ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತ ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಬರ್ತದೆ. ಆಮೇಲೆ ಅಸಿಸ್ಟೆಂಟ್ ಹೆಡ್ ಆಫ್ ಸ್ಕೂಲ್ ಡೀಟೇಲ್ಸ್ ಇದು ಆಪ್ಷನಲ್ ಇದೆ, ಮ್ಯಾಂಡೇಟ್ರಿ ಇರೋದಿಲ್ಲ. ಸೊ ನಾನೀಗ ಮತ್ತೆ ಸ್ಕೂಲ್ ಡ್ಯಾಶ್ ಬೋರ್ಡ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ. ಸೊ ನಾವು ಡ್ಯಾಶ್ ಬೋರ್ಡ್ ಸ್ಕ್ರೀನ್ಗೆ ಬರ್ತೇವೆ. ನಂತರ ಅಪ್ಡೇಟ್ ಮಾಡ್ತಕ್ಕಂಥ ಇನ್ನೊಂದು ಡೀಟೇಲ್ಸ್ ಯಾವುದಪ್ಪ ಅಂತ ಕೇಳಿದರೆ ಇಲ್ಲಿ ನಂಬರ್ ಆಫ್ ಟೀಚಿಂಗ್ ಸ್ಟಾಫ್ಸ್ ರಿಕ್ವೈರ್ಡ್ ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈ ನಂಬರ್ ಆಫ್ ಟೀಚಿಂಗ್ ಸ್ಟಾಫ್ ರಿಕ್ವೈರ್ಡ್ ನಿಮಗೆ ಈಗ ಟೀಚಿಂಗ್ ಸ್ಟಾಫ್ ಎಷ್ಟು ಬೇಕು, ರಿಕ್ವೈರ್ಡ್ ಎಷ್ಟಿದೆ ಅಂತಕ್ಕಂಥದ್ದನ್ನು ಕೆಳಗೆ ಏನೊಂದು ಬಾಕ್ಸ್ ಇದೆ, ಇಲ್ಲಿ ನಿಮಗೆ ಟೀಚಿಂಗ್ ಸ್ಟಾಫ್ ರಿಕ್ವೈರ್ ಇದ್ದರೆ ಎಷ್ಟು ಜನ ಟೀಚಿಂಗ್ ಸ್ಟಾಫ್ ಬೇಕು ಅಂತಕ್ಕಂಥದ್ದನ್ನು ನಂಬರ್ ಕೊಡಿ, ಇಲ್ಲ ಅಂದರೆ 0 ಕೊಡಿ. ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಬಹುದು. ಟೀಚಿಂಗ್ ಸ್ಟಾಫ್ ರಿಕ್ವೈರ್ಡ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಬರುತ್ತಿದೆ. ಕೆಳಗಡೆ ಇಲ್ಲಿ ನೋಡಿ ನಾನ್ ಟೀಚಿಂಗ್ ಸ್ಟಾಫ್ಸಲ್ಲಿ ಏನಾದರೂ ನಂಬರ್ ಇತ್ತು, ಟೋಟಲ್ ಮುಂದೆ ನಂಬರ್ ಇತ್ತು ಅಂದರೆ ನಾನ್ ಟೀಚಿಂಗ್ ಸ್ಟಾಫ್ ಡೀಟೇಲ್ಸನ್ನು ನೀವೇನಾದರೂ ಆ್ಯಡ್ ಮಾಡಿದರೆ ಅವರ ಒಂದು ಡೀಟೇಲ್ಸನ್ನು ಕೂಡ ನೀವೆಲ್ಲ ಅಪ್ಡೇಟ್ ಮಾಡಬೇಕಾಗ್ತದೆ. ಸೊ ಇಲ್ಲೇನಾಗಿದೆ ನಾನ್ ಟೀಚಿಂಗ್ ಸ್ಟಾಫಲ್ಲಿ ಯಾರೂ ಇಲ್ಲ, ಟೋಟಲಲ್ಲಿ 0 ಇದೆ. ಸೊ ಈಗ ನಾನೇನು ಮಾಡ್ತೇನೆ, ಸರ್ಟಿಫಿಕೇಷನ್ ಒಂದು ಇಲ್ಲಿ ಕಾಣ್ತಕ್ಕಂಥ ಕ್ಲಿಕ್ ಟು ಸರ್ಟಿಫಿಕೇಷನ್ ಅಂತಕ್ಕಂಥ ಒಂದು ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ. ಸೊ ಈಗ ಸ್ಕೂಲ್ ಸರ್ಟಿಫಿಕೇಷನ್ ಸ್ಟೇಟಸ್ ಸ್ಕ್ರೀನ್ ಬರ್ತದೆ. ಇಲ್ಲಿ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್ಗೆ ಸಂಬಂಧಿಸಿದಂತೆ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ ಎಷ್ಟಿದ್ದಾರೆ ಅವರ ಅಕೌಂಟ್ ನೋಡ್ಬೋದು. ಆಮೇಲೆ ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ಸಲ್ಲಿ ಎಷ್ಟು ಸ್ಟಾಫ್ ಇದ್ದಾರೆ ಅವರ ಅಕೌಂಟ್ ನೋಡ್ಬೋದು. ಆಮೇಲೆ ಟೋಟಲ್ ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್ನಲ್ಲಿ ಈಗ ರೆಗ್ಯುಲರ್ ಮತ್ತು ನಾನ್ ರೆಗ್ಯುಲರ್ ಇವೆರಡು ಸೇರಿಸಿ ಟೋಟಲ್ ಎಷ್ಟಾಗಿದೆ ಅವರ ಸಂಖ್ಯೆಯನ್ನು ಟೋಟಲ್ ಮುಂದೆ ಕೊಟ್ಟಿರುತ್ತಾರೆ. ಮತ್ತು ಇನ್ಕಂಪ್ಲೀಟ್ನಲ್ಲಿ 0 ಇದೆ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ನಲ್ಲಿ ಕೌಂಟ್ನಲ್ಲಿ ಟೋಟಲ್ನಲ್ಲಿಯೂ ಕೂಡ 0 ಇದೆ, ಇನ್ಕಂಪ್ಲೀಟ್ನಲ್ಲಿಯೂ ಕೂಡ 0 ಇರೋದನ್ನು ನೋಡಬಹುದು. ಆಮೇಲೆ ರಿಮಾರ್ಕ್ಸಲ್ಲಿ ಇಲ್ಲಿ ನೀವು 20 ಅಕ್ಷರಗಳಿಗೆ ಮೀರಿದಂತೆ ಟೀಚರ್ ಮಾಡ್ಯೂಲ್ ಅಪ್ಡೇಟ್ ಮಾಡಿರ್ತಕ್ಕಂತಹ ಡೀಟೇಲ್ಸನ್ನು ಕೊಡಿ. ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಅಪ್ಡೇಟೆಡ್ ದ ಟೀಚರ್ ಮಾಡ್ಯೂಲ್ ಡೀಟೇಲ್ಸ್ ಪ್ರಾಪರ್ಲಿ ಅಂತ ಕೊಡಿ. ನಂತರ ಇಲ್ಲಿ ಚೆಕ್ ಬಾಕ್ಸ್ ಇದೆ, ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ ಸರ್ಟಿಫೈ ಅಂತಕ್ಕಂಥ ಬ್ಲೂ ಕಲರ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ಯು ವಾಂಟ್ ಟು ಪ್ರೊಸೀಡ್ ವಿತ್ ಸರ್ಟಿಫಿಕೇಷನ್ ಅಂತ ಬರ್ತದೆ, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೋಡಬಹುದು ಸ್ಕೂಲ್ ಸರ್ಟಿಫೈಡ್ ಸಕ್ಸಸ್ಫುಲಿ ಅಂತ ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ಈಗ ಸ್ಟೇಟಸಲ್ಲಿ ಸರ್ಟಿಫೈಡ್ ಅಂತ ಗ್ರೀನ್ ಕಲರ್ನಲ್ಲಿ ಬಂದಿರುತ್ತದೆ. ಸೊ ಇದಿಷ್ಟೇನಪ್ಪ ಅಂತ ಕೇಳಿದರೆ 2025-26ನೇ ಸಾಲಿನ MHRD UDAS+ನಲ್ಲಿ ಟೀಚರ್ ಮಾಡ್ಯೂಲ್ ಅಪ್ಡೇಟ್ ಮಾಡ್ತಕ್ಕಂತಹ ವಿಧಾನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.